ಪ್ರಿಯಾರ್ ಕಾಡಾನೆ ದಾಳಿಯಲ್ಲಿ ಕಾರ್ಮಿಕ ಮಹಿಳೆ ಮೃತಪಟ್ಟಂತ ಪ್ರಕರಣ ಚಿಕ್ಕಮಗಳೂರು ಆ ಭಾಗದಲ್ಲಿ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳಿಸಿದೆ. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಪ್ರತಿಭಟನೆಯ ಕಾವು ನಿನ್ನೆವರೆಗೂ ಕೂಡ ಜೋರಾಗಿತ್ತು. ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಇವತ್ತು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ ಆಗುತ್ತೆ. ಬಿಜೆಪಿ ರೈತ ಸಂಘಟನೆಗಳಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದಾಗುತ್ತೆ. ಅಂಗಡಿ ಮುಗ್ಗಟ್ಟುಗಳು ಬಂದಾಗುತ್ತವೆ. ಅಘೋಷಿತವಾದಂತಹ ಬಂದ್ ವಾತಾವರಣ ಇವತ್ತು ಕಂಡು ಬರುವ ಸಾಧ್ಯತೆ. ಯಾಕಂತ ಹೇಳಿದ್ರೆ ಕಡಬಗೆರೆಯಲ್ಲಿ ಆ ಕಾರ್ಮಿಕ ಮಹಿಳೆಯೊಬ್ಬರು ಆನೆ ತುಳಿದು ಮೃತಪಟ್ಟಿದ್ರು. ಇದಾದ ನಂತರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಆ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಮೃತಪಟ್ಟ ಮಹಿಳೆಯ ಶವವನ್ನ ಆಂಬ್ಯುಲೆನ್ಸ್ನಲ್ಲಿ ಅಲ್ಲಿಂದ ರವಾನೆ ಮಾಡಿದ್ರು. ಹೀಗಾಗಿ ರೊಚ್ಚಿಗೆದ್ದಂಥ ಪ್ರತಿಭಟನಾಕಾರರು ಇವತ್ತು ಶೃಂಗೇರಿ ಸಂಪೂರ್ಣ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡೋ ತೀರ್ಮಾನವನ್ನ ಮಾಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಬಂದ್ ಆಗುತ್ತೆ. ಬಿಜೆಪಿ ರೈತಪರ ಸಂಘಟನೆಗಳು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಜಿಲ್ಲಾಡಳಿತದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಜನಾಕ್ರೋಶಕ್ಕೆ ಇವತ್ತು ಶೃಂಗೇರಿ ಸಂಪೂರ್ಣ ಸ್ತಬ್ಧವಾಗೋದು ಗ್ಯಾರಂಟಿ. ಇವತ್ತಿನ ರೈತರ ಮತ್ತು ಜನರ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಂಪೂರ್ಣವಾಗಿ ಕಣ್ಣಿಡಲಾಗಿದೆ. ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾರೆ. ಪದೇ ಪದೇ ಆ ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಬೆಳೆ ಹಾನಿಯಾಗ್ತಾ ಇದೆ. ಜೀವ ಕಳ್ಕೊಳ್ತಾ ಇದ್ದಾರೆ ರೈತರು. ಹೀಗಿದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಜಿಲ್ಲಾಡಳಿತಕ್ಕೆ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಸುಮ್ಮನೆ ಇತ್ತು. ಈಗ 7 ದಿನದಲ್ಲಿ 2 ಬಲಿಯಾಗಿದೆ ಕಾಡಾನೆಯ ದಾಳಿಗೆ. ಹೀಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಪ್ರಿಯಾರ್ ಕಾಡಾನೆ ದಾಳಿಯಲ್ಲಿ ಕಾರ್ಮಿಕ ಮಹಿಳೆ ಮೃತಪಟ್ಟಂತ ಪ್ರಕರಣ ಚಿಕ್ಕಮಗಳೂರು ಆ ಭಾಗದಲ್ಲಿ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳಿಸಿದೆ. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಪ್ರತಿಭಟನೆಯ ಕಾವು ನಿನ್ನೆವರೆಗೂ ಕೂಡ ಜೋರಾಗಿತ್ತು. ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಇವತ್ತು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ ಆಗುತ್ತೆ. ಬಿಜೆಪಿ ರೈತ ಸಂಘಟನೆಗಳಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದಾಗುತ್ತೆ. ಅಂಗಡಿ ಮುಗ್ಗಟ್ಟುಗಳು ಬಂದಾಗುತ್ತವೆ. ಅಘೋಷಿತವಾದಂತಹ ಬಂದ್ ವಾತಾವರಣ ಇವತ್ತು ಕಂಡು ಬರುವ ಸಾಧ್ಯತೆ. ಯಾಕಂತ ಹೇಳಿದ್ರೆ ಕಡಬಗೆರೆಯಲ್ಲಿ ಆ ಕಾರ್ಮಿಕ ಮಹಿಳೆಯೊಬ್ಬರು ಆನೆ ತುಳಿದು ಮೃತಪಟ್ಟಿದ್ರು. ಇದಾದ ನಂತರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಆ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಮೃತಪಟ್ಟ ಮಹಿಳೆಯ ಶವವನ್ನ ಆಂಬ್ಯುಲೆನ್ಸ್ನಲ್ಲಿ ಅಲ್ಲಿಂದ ರವಾನೆ ಮಾಡಿದ್ರು. ಹೀಗಾಗಿ ರೊಚ್ಚಿಗೆದ್ದಂಥ ಪ್ರತಿಭಟನಾಕಾರರು ಇವತ್ತು ಶೃಂಗೇರಿ ಸಂಪೂರ್ಣ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡೋ ತೀರ್ಮಾನವನ್ನ ಮಾಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಬಂದ್ ಆಗುತ್ತೆ. ಬಿಜೆಪಿ ರೈತಪರ ಸಂಘಟನೆಗಳು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಜಿಲ್ಲಾಡಳಿತದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಜನಾಕ್ರೋಶಕ್ಕೆ ಇವತ್ತು ಶೃಂಗೇರಿ ಸಂಪೂರ್ಣ ಸ್ತಬ್ಧವಾಗೋದು ಗ್ಯಾರಂಟಿ. ಇವತ್ತಿನ ರೈತರ ಮತ್ತು ಜನರ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಂಪೂರ್ಣವಾಗಿ ಕಣ್ಣಿಡಲಾಗಿದೆ. ಜಿಲ್ಲಾಡಳಿತದ ವಿರುದ್ಧ
ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾರೆ. ಪದೇ ಪದೇ ಆ ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಬೆಳೆ ಹಾನಿಯಾಗ್ತಾ ಇದೆ, ಜೀವ ಕಳ್ಕೊಳ್ತಾ ಇದ್ದಾರೆ ರೈತರು. ಹೀಗಿದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಜಿಲ್ಲಾಡಳಿತಕ್ಕೆ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಸುಮ್ಮನೆ ಇತ್ತು. ಈಗ 7 ದಿನದಲ್ಲಿ 2 ಬಲಿಯಾಗಿದೆ ಕಾಡಾನೆಯ ದಾಳಿಗೆ. ಹೀಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯಲ್ಲಿ ಕಾರ್ಮಿಕ ಮಹಿಳೆ ಮೃತಪಟ್ಟಂತ ಪ್ರಕರಣ ಚಿಕ್ಕಮಗಳೂರು ಆ ಭಾಗದಲ್ಲಿ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳಿಸಿದೆ. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಪ್ರತಿಭಟನೆಯ ಕಾವು ನಿನ್ನೆವರೆಗೂ ಕೂಡ ಜೋರಾಗಿತ್ತು. ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಇವತ್ತು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ ಆಗುತ್ತೆ. ಬಿಜೆಪಿ ರೈತ ಸಂಘಟನೆಗಳಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದಾಗುತ್ತೆ. ಅಂಗಡಿ ಮುಗ್ಗಟ್ಟುಗಳು ಬಂದಾಗುತ್ತವೆ. ಅಘೋಷಿತವಾದಂತಹ ಬಂದ್ ವಾತಾವರಣ ಇವತ್ತು ಕಂಡು ಬರುವ ಸಾಧ್ಯತೆ. ಯಾಕಂತ ಹೇಳಿದ್ರೆ ಕಡಬಗೆರೆಯಲ್ಲಿ ಆ ಕಾರ್ಮಿಕ ಮಹಿಳೆಯೊಬ್ಬರು ಆನೆ ತುಳಿದು ಮೃತಪಟ್ಟಿದ್ರು. ಇದಾದ ನಂತರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಆ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಮೃತಪಟ್ಟ ಮಹಿಳೆಯ ಶವವನ್ನ ಆಂಬ್ಯುಲೆನ್ಸ್ನಲ್ಲಿ ಅಲ್ಲಿಂದ ರವಾನೆ ಮಾಡಿದ್ರು. ಹೀಗಾಗಿ ರೊಚ್ಚಿಗೆದ್ದಂಥ ಪ್ರತಿಭಟನಾಕಾರರು ಇವತ್ತು ಶೃಂಗೇರಿ ಸಂಪೂರ್ಣ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡೋ ತೀರ್ಮಾನವನ್ನ ಮಾಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಬಂದ್ ಆಗುತ್ತೆ. ಬಿಜೆಪಿ ರೈತಪರ ಸಂಘಟನೆಗಳು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಜಿಲ್ಲಾಡಳಿತದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಜನಾಕ್ರೋಶಕ್ಕೆ ಇವತ್ತು ಶೃಂಗೇರಿ ಸಂಪೂರ್ಣ ಸ್ತಬ್ಧವಾಗೋದು ಗ್ಯಾರಂಟಿ. ಇವತ್ತಿನ ರೈತರ ಮತ್ತು ಜನರ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಂಪೂರ್ಣವಾಗಿ ಕಣ್ಣಿಡಲಾಗಿದೆ. ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾರೆ. ಪದೇ ಪದೇ ಆ ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಬೆಳೆ ಹಾನಿಯಾಗ್ತಾ ಇದೆ, ಜೀವ ಕಳ್ಕೊಳ್ತಾ ಇದ್ದಾರೆ ರೈತರು. ಹೀಗಿದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಜಿಲ್ಲಾಡಳಿತಕ್ಕೆ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಸುಮ್ಮನೆ ಇತ್ತು. ಈಗ 7 ದಿನದಲ್ಲಿ 2 ಬಲಿಯಾಗಿದೆ ಕಾಡಾನೆಯ ದಾಳಿಗೆ. ಹೀಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ.